ಸ್ನೇಹಿತರೆ, ಇವತ್ತು ತುಮಕೂರಿನ ಖ್ಯಾತಸಂದ್ರದ ಮಾಜಿ ಸಚಿವ KN ರಾಜಣ್ಣನವರ ವೈಟ್ ಹೌಸ್ ರಜತಾದ್ರಿಯಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕರ ಒಂದು ಭೋಜನಕೂಟ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಮಾರ್ಪಟ್ಟಿದ್ದು ಸುಳ್ಳಲ್ಲ. ಸುಮಾರು 80ಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಹಾಗೂ ಸಚಿವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಂಥದ್ದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತು. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪಕ್ಷನಿಷ್ಠನಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ದೊರಕಿಸೋದಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಇದೆಲ್ಲ ಒಂದು ಬೆಳವಣಿಗೆಗಳ ನಡುವೆ ಇವತ್ತು KN ರಾಜಣ್ಣನವರ ನಿವಾಸದಲ್ಲಿ ನಡೆದಂತಹ ಒಂದು ಭೋಜನಕೂಟ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಈ ಒಂದು ಸಭೆಯ ಪ್ರಮುಖ ಅಜೆಂಡಾ ಒಂದೇ ಒಂದು ಅಂಶದಾಗಿತ್ತು. ಅದೇನೆಂದರೆ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸೋದು. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವ ಉದ್ದೇಶದಿಂದನೇ ಈ ಒಂದು ಕೂಟ ಈ KN ರಾಜಣ್ಣನವರ ನಿವಾಸದಲ್ಲಿ ಇವತ್ತು ಏರ್ಪಾಡಾಗಿತ್ತು. ಆ ಒಂದು ಸಂದೇಶವನ್ನು ರವಾನೆ ಮಾಡೋದರಲ್ಲೂ ಕೂಡ ಸಿದ್ದರಾಮಯ್ಯ ಬಣ ಬಹುತೇಕ ಯಶಸ್ವಿಯಾಗಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಮೇಲೆ ಹಾಗೂ DK ಶಿವಕುಮಾರ್ ಅವರ ಮೇಲೆ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ನಡೆಸ್ತಕ್ಕಂಥ ಒಂದು ತೀರ್ಮಾನಕ್ಕೆ ಈಗ ಸಿದ್ದರಾಮಯ್ಯ ಬಣ ಬಂದಿದೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಈಗ ಸಿದ್ದು ಬಣದ ಮೂಲಗಳಿಂದ ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆದವು, DK ಶಿವಕುಮಾರ್ ಅವರ ವಿರುದ್ಧ ಈ ಒಂದು ಸಿದ್ದರಾಮಯ್ಯ ಬಣ ಇವತ್ತು ಕೈಗೊಂಡಿರ್ತಕ್ಕಂಥ ನಿರ್ಣಯಗಳೇನು ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ITKM ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇಡೀ ರಾಜ್ಯ ಇವತ್ತಿನ ಒಂದು ಭೋಜನಕೂಟದ ಕಡೆಗೆ ತಮ್ಮ ಕಣ್ಣನ್ನು ನೆಟ್ಟಿತ್ತು. ಸಿದ್ದರಾಮಯ್ಯನವರ ಬಲ ಪ್ರದರ್ಶನದ ವೇದಿಕೆಯಿಂದೇ ಈ ಒಂದು ಭೋಜನಕೂಟವನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಅದಕ್ಕೆ ತಕ್ಕನಾಗೆ ಸುಮಾರು 80 ಕಾಂಗ್ರೆಸ್ನ ಶಾಸಕರು ಹಾಗೂ ಸಚಿವರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಆನೆ ಬಲ ಬಂದಿದೆ ಅಂದರೆ ತಪ್ಪಾಗೋದಿಲ್ಲ. ಇದೇ ಒಂದು ಸಂದರ್ಭದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದ್ದಂತಹ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಬಲವಂತವಾಗಿ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಆಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಿದ್ದು ಬೆಂಬಲಿಗರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅನ್ನುವ ಒಂದು ಮೊದಲ ನಿರ್ಣಯ ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಈ ಸಭೆ ಸೇರಿದ್ದೇನೆ ಸಿದ್ದರಾಮಯ್ಯನವರೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಕ್ಕಂಥ ತೀರ್ಮಾನಕ್ಕೂ ಕೂಡ ಹೈಕಮಾಂಡ್ ಬರಬೇಕು ಅನ್ನುವ ಒತ್ತಡವನ್ನು ಹಾಕೋದಿಕ್ಕೆ ಅಂದರೆ ತಪ್ಪಾಗೋದಿಲ್ಲ. ಈ ರೀತಿಯ ಒಂದು ಒತ್ತಡವನ್ನು ಹಾಕೋದಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಒಂದು ಮೆಸೇಜನ್ನು ತಲುಪಿಸಬೇಕೋ ಆ ಮೆಸೇಜನ್ನು ತಲುಪಿಸೋದರಲ್ಲಿ ಇವತ್ತಿನ ಸಭೆ ಯಶಸ್ವಿಯಾಗಿದೆ. ಈ ಒಂದು ಸಭೆಯಲ್ಲಿ DK ಶಿವಕುಮಾರ್ ಅವರ ಅಧಿಕಾರವನ್ನು ಮೊಟಕುಗೊಳಿಸುವ ಒಂದು ಪ್ರಯತ್ನಕ್ಕೂ ಕೂಡ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಕೈ ಹಾಕಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ. ನಿನ್ನೆ ಮೊನ್ನೆ DK ಸಹೋದರರು ಬಹಿರಂಗ ಹೇಳಿಕೆಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ನ ಆಶೀರ್ವಾದ ಇರೋವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ. ರಾಜ್ಯದಲ್ಲಿ ಯಾವ ರಾಜಕೀಯ ಕ್ರಾಂತಿಯೂ ಇಲ್ಲ. ಕ್ರಾಂತಿ ಏನಾದರೂ ಆಗಬೇಕಾದ್ರೆ ಅದು 2028ಕ್ಕೆ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದ್ರ ಮೂಲಕ ರಾಜ್ಯದಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಸ್ವತಃ DK ಶಿವಕುಮಾರ್ ದೆಹಲಿಯ ಅಂಗಳದಲ್ಲಿ ನಿಂತುಕೊಟ್ಟಿದ್ರು. ಇಷ್ಟಕ್ಕೆ ಸಿದ್ದರಾಮಯ್ಯ ಬಣ ಸುಮ್ಮನಾಗ್ಬಿಡುತ್ತಾ? ಸಿದ್ದರಾಮಯ್ಯ ಬಣ ಇದೀಗ ಹೊಸ ಒಂದು ಲೆಕ್ಕಾಚಾರಕ್ಕೆ ಇಳಿದಿದೆ. ಅದರಲ್ಲಿ ಪ್ರಮುಖವಾದದ್ದು DK ಶಿವಕುಮಾರ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥದ್ದು. 2023ರ ಚುನಾವಣಾ ಫಲಿತಾಂಶದ ನಂತರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಏನು ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ನಡೆದಿತ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡೋದ್ರ ಮೂಲಕ DK ಶಿವಕುಮಾರ್ ಅವರನ್ನು ಸಮಾಧಾನಗೊಳಿಸಿ ಸಿದ್ದರಾಮಯ್ಯನವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿತ್ತು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ತನ್ನ ಹೈಕಮಾಂಡ್ನ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದರು. ಆ ಬೇಡಿಕೆಗಳಲ್ಲಿ ಪ್ರಮುಖವಾದ 2 ಬೇಡಿಕೆಗಳು, ರಾಜ್ಯದಲ್ಲಿ ನಾನೊಬ್ಬರೇ ಉಪಮುಖ್ಯಮಂತ್ರಿಯಾಗಿರಬೇಕು, ಯಾವುದೇ ಕಾರಣಕ್ಕೂ ಪರ್ಯಾಯ ಉಪಮುಖ್ಯಮಂತ್ರಿಗಳನ್ನು ರಾಜ್ಯದಲ್ಲಿ ನೇಮಕ ಮಾಡಿಕೊಡ್ದು. ಇಲ್ಲಿವರೆಗೂ ಕೂಡ ಅದು ನಡ್ಕೊಳ್ತಾ ಬಂದಿದೆ. DK ಶಿವಕುಮಾರ್ ಇಟ್ಟಂಥ ಇನ್ನೊಂದು ಪ್ರಮುಖ ಬೇಡಿಕೆ,
ನಾನು ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಹಾಗೂ KPCC ಅಧ್ಯಕ್ಷನಾಗಿಯೂ ಕೂಡ ಮುಂದುವರಿತೀನಿ ಅನ್ನುವ ಬೇಡಿಕೆಯನ್ನು ಡಿ ಕೆ ಶಿವಕುಮಾರ್ ಇಟ್ಟಿದ್ದರು. ಆ ಬೇಡಿಕೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಸ್ತು ಅಂದಿತ್ತು. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಪ್ರಕಾರ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದು ಸುಮಾರು 1 ವರ್ಷಕ್ಕಿಂತ ಜಾಸ್ತಿ ಅವಧಿಯಾಗಿದೆ. ಈ ಕಾರಣಕ್ಕೆ ಇದೀಗ ಸಿದ್ದರಾಮಯ್ಯ ಬಣ ಒಂದು ಹೊಸ ತಗಾದೆಯನ್ನು ತೆಗೆಯೋದಕ್ಕೆ ಆರಂಭಗೊಳಿಸಿದೆ. ಡಿ ಕೆ ಶಿವಕುಮಾರ್ ಬಳಿ ಇರ್ತಕ್ಕಂಥ ಎರಡೂ ಅಧಿಕಾರಗಳನ್ನು ಮೊಟಕುಗೊಳಿಸಬೇಕು ಅನ್ನುವ ಒಂದು ದೊಡ್ಡ ಪ್ಲಾನನ್ನು ಈಗ ಸಿದ್ದರಾಮಯ್ಯ ಬಣ ಹಾಕ್ಕೊಂಡಿದೆ. ಇವತ್ತಿನ ಸಭೆಯಲ್ಲಿ ಈ ಒಂದು ವಿಚಾರ ಕುರಿತು ಅತ್ಯಂತ ಸುದೀರ್ಘವಾದ ಚರ್ಚೆ ಕೂಡ ನಡೆದಿದೆ. ಆ ಎರಡು ಅಧಿಕಾರಗಳು ಯಾವ್ಯಾವು? ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದಂತೆ ಲೋಕಸಭಾ ಚುನಾವಣೆಯವರೆಗೂ ಮಾತ್ರ ನಾನು KPCC ಅಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವ ಬೇಡಿಕೆಯನ್ನು ಹೈಕಮಾಂಡ್ ಮುಂದಿಟ್ಟಿದ್ದರು. ಈಗ ಲೋಕಸಭಾ ಚುನಾವಣೆ ಮುಗಿದೋಗಿದೆ. ಆ ಕಾರಣಕ್ಕೆ ಶೀಘ್ರವೇ ರಾಜ್ಯದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು. ಆ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ತಂದು ಕೂರಿಸಬೇಕು ಅನ್ನುವ ಲೆಕ್ಕಾಚಾರ ಇದೀಗ ಸಿದ್ದರಾಮಯ್ಯ ಬಣದಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗಿರ್ತಕ್ಕಂಥ ಇನ್ನೊಂದು ಅಧಿಕಾರ ಉಪಮುಖ್ಯಮಂತ್ರಿ ಸ್ಥಾನ. ಈ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಕೊಕ್ಕೆ ಆಗ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣ ಕೈ ಹಾಕೋದ್ರ ಮೂಲಕ ಅಕ್ಷರಶಃ ಈ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸರ್ಜಿಕಲ್ ಸ್ಟ್ರೈಕಿಗೆ ಸಿದ್ದು ಬಣ ಇಳಿದಿದೆ ಅಂದರೆ ತಪ್ಪಾಗೋದಿಲ್ಲ. ರಾಜ್ಯದಲ್ಲಿ ಇನ್ನು 3ರಿಂದ 4 ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಶೀಘ್ರದಲ್ಲಿಯೇ ಈ ಸಿದ್ದು ಬಣಗಳ ಒಂದು ನಿಯೋಗ ದೆಹಲಿಯ ಪ್ರವಾಸವನ್ನು ಕೈಗೊಳ್ಳುತ್ತೆ. ಆ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿಗಳ ಸ್ಥಾಪನೆ ಮಾಡೋ ಒಂದು ಬೇಡಿಕೆಯನ್ನು ಇಡಬೇಕು ಅನ್ನುವ ನಿರ್ಣಯವನ್ನು ಕೂಡ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಆ ಮೂಲಕ ಅಲ್ಪಸಂಖ್ಯಾತ ವರ್ಗಕ್ಕೆ ಒಬ್ಬ ಉಪಮುಖ್ಯಮಂತ್ರಿ, ಲಿಂಗಾಯತ ವರ್ಗಕ್ಕೆ ಒಬ್ಬ ಉಪಮುಖ್ಯಮಂತ್ರಿ ಹಾಗೂ ದಲಿತ ಅಂದರೆ ಹೈಂದ ವರ್ಗಕ್ಕೆ ಒಬ್ಬ ಉಪಮುಖ್ಯಮಂತ್ರಿಯನ್ನು ನೇಮಕ ಮಾಡಬೇಕು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನುವ ಒಂದು ಲೆಕ್ಕಾಚಾರಕ್ಕೆ ಈಗ ಸಿದ್ದರಾಮಯ್ಯ ಬಣ ಬಂದಿದೆ. ಇದಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಒಂದು ಬಲವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಸಿದ್ದರಾಮಯ್ಯ ಬಳಗ ಕೈ ಹಾಕಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾಧ್ಯಮಗಳ ಮುಂದೆ ಪದೇ ಪದೇ ಬಹಿರಂಗ ಹೇಳಿಕೆಯನ್ನು ಕೊಡ್ತಿದ್ದಂತಹ ಕಾಂಗ್ರೆಸ್ನಲ್ಲಿ ಪ್ರಥಮ ಬಾರಿಗೆ ಗೆದ್ದಂಥ ಒಬ್ಬ ಶಾಸಕ ಈಗಾಗಲೇ ಜೂಜು ಆಡೋದ್ರ ಮೂಲಕ, ಬೆಟ್ಟಿಂಗ್ ಆಡೋದ್ರ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ ಅನ್ನುವ ಒಂದು ಮಾಹಿತಿ ಸಿದ್ದರಾಮಯ್ಯ ಬಳಗಕ್ಕೆ ಸಿಕ್ಕಿದೆ. ಆ ಒಂದು ಶಾಸಕನ ಮಾಹಿತಿ ಈಗಾಗಲೇ ಇಡಿಯ ಕಿವಿಗೂ ಕೂಡ ಬಿದ್ದಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಈ ಒಬ್ಬ ಶಾಸಕನ ಮೇಲೆ ಇಡಿ ರೈಡ್ ಆಗಿದ್ದೇ ಆದರೆ ಏನು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಈ ಶಾಸಕನ ಜೊತೆಗೂಡಿ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇರತಕ್ಕಂಥ ಸುಮಾರು 11 ಕಾಂಗ್ರೆಸ್ ಶಾಸಕರು ಸದ್ದು ಧ್ವನಿ ಅಡಗುತ್ತೆ ಅನ್ನೋದು ಸಿದ್ದರಾಮಯ್ಯ ಬಳಗದ ಲೆಕ್ಕಾಚಾರ. ಆ ಶಾಸಕನ ಹೆಸರು ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ. ಆದರೆ ಈ ಶಾಸಕನ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಇಡಿ ಕಲೆಕ್ಟ್ ಮಾಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಬ್ಬ ಡಿ ಕೆ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಯುವ ಪ್ರಭಾವಿ ಶಾಸಕನ ಮೇಲೆ ಇಡಿ ರೈಡ್ ಆಗ್ಬೋದು ಅನ್ನುವ ಮಾತುಗಳು ಸಿದ್ದು ಬಳಗದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದ್ದಾವೆ. ಇದಿಷ್ಟೇ ನಿರ್ಣಯಗಳಲ್ಲದೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದರೆ ಆಗ ತಮ್ಮ ಶಕ್ತಿ ಪ್ರದರ್ಶನವನ್ನು ಹೈಕಮಾಂಡ್ನ ಮುಂದೆ ಮಾಡಬೇಕು. ಆ ಶಕ್ತಿ ಪ್ರದರ್ಶನದ ಮುಂದುವರೆದ ಭಾಗವಾಗಿಯೇ ಸುಮಾರು 120 ಕಾಂಗ್ರೆಸ್ ಶಾಸಕರ ಒಂದು ಸಹಿಯನ್ನು ಸಂಗ್ರಹಿಸಬೇಕು ಅನ್ನುವ ಜವಾಬ್ದಾರಿಯನ್ನು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಅಹಿಂದ ವರ್ಗಗಳ ಭಾವಿ ನಾಯಕ ಎಂದೇ ಬಿಂಬಿತವಾಗ್ತಾ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ಈ ಜವಾಬ್ದಾರಿಯನ್ನು ಇವತ್ತಿನ ಸಭೆಯಲ್ಲಿ ಕೊಡಲಾಗಿದೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಆ ಮೂಲಕ ಕಾಂಗ್ರೆಸ್ನಲ್ಲಿರ್ತಕ್ಕಂಥ 135ಕ್ಕೂ ಹೆಚ್ಚು ಶಾಸಕರ ಪೈಕಿ ಸಿದ್ದರಾಮಯ್ಯನವರೇನು ಇತ್ತೀಚೆಗೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಬ್ಬರೋ ಅಥವಾ ಇಬ್ಬರೋ ಕಾಂಗ್ರೆಸ್ ಶಾಸಕರು ಧ್ವನಿಯನ್ನು ಎತ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಶಾಸಕರ ಬೆಂಬಲ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು. ಅದೇ ಹೇಳಿಕೆಯನ್ನು ಸತ್ಯ ಮಾಡೋದಕ್ಕೆ ಇದೀಗ ಸಿದ್ದರಾಮಯ್ಯ ಬಳಗ ಬಹುದೊಡ್ಡ ಸ್ಕೆಚ್ಚನ್ನು ಹಾಕ್ಕೊಂಡಿದೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಬಲವನ್ನು ಕುಗ್ಗಿಸೋದು, ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಕ್ಕಂಥದ್ದು,
ಇವತ್ತಿನ ಸಭೆಯಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಪ್ರಮುಖ ನಿರ್ಣಯ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದು ಸಿದ್ದರಾಮಯ್ಯನವರಿಗೆ ನೀವು ಅಧಿಕಾರದಿಂದ ಕೆಳಗಿಳಿಬೇಕು ಅನ್ನುವ ಸೂಚನೆಯನ್ನೇನಾದರೂ ಕೊಟ್ಟರೆ ಆಗ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಬದಲಾಗಿ ದಲಿತ ಮುಖ್ಯಮಂತ್ರಿಯನ್ನು ನೇಮಕ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಕೂಡ ಈ ಬಳಗ ಇಡುತ್ತೆ ಅನ್ನುವ ಮಾಹಿತಿಗಳು ಇವತ್ತಿನ ಸಭೆಯಿಂದ ಹೊರಗೆ ಬರ್ತಾ ಇದ್ದಾವೆ. ಸ್ನೇಹಿತರೆ, ಇವತ್ತು ಕೆ ಎನ್ ರಾಜಣ್ಣನವರ ವೈಟ್ ಹೌಸ್ ರಜತಾದ್ರಿಯಲ್ಲಿ ನಡೆದಂತಹ ಒಂದು ಭೋಜನ ಕೂಟದ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಳಗ ಕೈಗೊಂಡಿರ್ತಕ್ಕಂಥ ಪ್ರಮುಖ ನಿರ್ಣಯಗಳಿವು. ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.